ಫ್ರಂಟ್ ವ್ಯೂ ನಿಮಗೆ ಫ್ರಂಟಿಂದ ಇಲ್ಲಿ ಎಂಟ್ರೆನ್ಸ್ ದ್ವಾರ ಕ್ರಾಸ್ ಆದ ತಕ್ಷಣ ಈ ಥರ ಬರುತ್ತೆ ನಿಮಗೆ. ನೋಡಿ ಇಲ್ಲಿ ದೇವಸ್ಥಾನದ ರೂಮ್ ಯಾವುದು ಇಲ್ಲ, ಎಲ್ಲ ಖಾಲಿಯಾಗಿದೆ, ಝೀರೋ ಅವೈಲೇಬಲ್. ನೋಡಿ ಕ್ಯೂ ಅಲ್ಲಿ ಹೋಗೋದಾದ್ರೆ ಫ್ರೀಯಲ್ಲಿ ಹೋಗ್ಬೋದು, ಆದರೆ ನಿಮಗೆ ಸ್ವಲ್ಪ ಲೇಟ್ ಆಗುತ್ತೆ. 1 hour ಕ್ಯೂ ಇರುತ್ತೆ ನಿಮ್ಗೆ. ಅಲ್ಲಿ ಟಿಕೆಟ್ ತಗೊಂಡ್ರೆ ಡೈರೆಕ್ಟ್ ಇಲ್ಲಿಂದ ಬರ್ಬೋದು. ಪ್ರಸಾದ ಕೊಡ್ತಾರೆ, ಅಕ್ಷತೆ ಕಾಳಿದು ಇದು ಇಲ್ಲಿದ್ದು ಪ್ರಸಾದ ಆಗಿರ್ತದೆ. ಮುಂದೆ ನಿಮ್ಗೆ ಪರಿಮಳ ಪ್ರಸಾದ ಬೇಕಾದ್ರೆ ಇಲ್ಲಿ ಸಿಗುತ್ತೆ, ಬನ್ನಿ. ಇದು ನೋಡಿ ಪರಿಮಳ ಪ್ರಸಾದ ಇದೆ, ಒಬ್ರಿಗೆ ಪರ್ ಹೆಡ್ 2 ಕೊಡ್ತಾರೆ, 30 rupeesಗೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ನಾವು ಇವತ್ತು 3 ಜನ ಒಂದು ಪ್ಲಾನ್ ಮಾಡಿ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಬ್ರೋ ಎಲ್ಲಿಗೆ ಹೋಗ್ತಿದ್ದೀವಿ? ಮಂತ್ರಾಲಯ ಹೋಗ್ತಿದ್ದೀವಿ. ನಾವು ಸಡನ್ ಪ್ಲಾನ್ ಮಾಡಿ ಹೋಗ್ತಾ ಇದ್ದೀವಿ. ನೋಡಿ ಎಲ್ಲ ಲಗೇಜ್ ಎಲ್ಲ ಇವರು ಲೋಡ್ ಮಾಡ್ತಾ ಇದ್ದಾರೆ. ಬ್ರೋ ಸಡನ್ ಪ್ಲಾನ್ ಯಾರು ಮಾಡಿದ? ಭವಿಷ್ಯ ಅವರು ಮಾಡಿದ್ದಾರೆ, ಸಡನ್ ಪ್ಲಾನ್ ಮಾಡಿದ್ದಾರೆ ಭವಿಷ್ಯ ಅವರು. ಮಂತ್ರಾಲಯ ಟೆಂಪಲ್ಗೆ ಹೋಗ್ಬೇಕಂತ ತುಂಬ ದಿನದಿಂದ ನಾವು ಒಂದು ಪ್ಲಾನ್ ಮಾಡ್ತಾ ಇದ್ವಿ, ಆದರೆ ಮೊದಲೇ ಪ್ಲಾನ್ ಮಾಡಿದ್ರೆ ಹೋಗ್ಲಿಕ್ಕೆ ಆಗಲ್ಲ. ಅದೇ ದೇವರು ಕರೆದ್ರೆ ನಾವು ಹೋಗುದು ಅಲ್ಲಿಗೆ. ಹಾಗೆ ನಾವೆಲ್ಲ ಈಗ ಹೊರಟು ಈಗ ನಮ್ಮ ಪ್ರಯಾಣವನ್ನು ಶುರು ಮಾಡ್ತಿದ್ದೇವೆ. ಗಾಯ್ಸ್, ನೆಕ್ಸ್ಟ್ ನಾವು ಅಲ್ಲಿ ಹೋಗೋ ಒಂದು ಪ್ಲೇಸ್ ಬಗ್ಗೆ ಎಲ್ಲ ತೋರಿಸ್ತಾ ಇರ್ತೀವಿ. ಸ್ಟೇ ಟ್ಯೂನ್. ಗಾಯ್ಸ್, ಇವಾಗ ಮಿಡದತ್ಯ ಇವರು ಸ್ವಲ್ಪ ಗಲಿಬಿಲಿ ಮಾಡ್ತಾರೆ ಮಾಡಿದ್ರ ಅಂತ. ಇಲ್ಲ ಆಗ್ಲಿಲ್ಲ. 1 minute. ಗಾಯ್ಸ್, ಇವಾಗ ನಾವು ಒಂದು ರನ್ನಿಂಗ್ ಅಲ್ಲಿ ಒಂದು ಊಟಕ್ಕೆ ಅಂತ ಹೇಳಿ ಬಂದಿದ್ದೇವೆ. ಊಟಕ್ಕೆ ಬಂದಿದ್ದೀವಿ ಗಾಯ್ಸ್. ಲೈಟ್ ಫುಡ್ ಮಾಡಿ ಹೋಗುವ ಅಂತ ಹೇಳಿ. ಫುಡ್ ಮಾಡಿ ಹೋಗೋಣ. ನೋಡಿ ನಮ್ಮ ಡ್ರೈವರ್ ಇದ್ದಾರೆ, ನೋಡಿ ಎಕ್ಸ್ಪರ್ಟ್ ಡ್ರೈವರ್. ನಮಸ್ತೆ. ನಮಸ್ತೆ. ನಾವು ಮ್ಯಾಪ್ ನೋಡ್ಲಿಕ್ಕೆ, ಹಿಂದೆಯಿಂದ ಮ್ಯಾಪ್ ನೋಡ್ಲಿಕ್ಕೆ ನಾನು ನೋಡ್ತೀನಿ ಮ್ಯಾಪ್. ಅಂದ್ರೆ ಇವಾಗ ಇಬ್ರಲ್ಲಿ ಯಾರು ನೋಡಿದ್ರು ಆಗುತ್ತೆ, ಅಂದ್ರೆ ಅವರಿಗೆ ಸ್ವಲ್ಪ ಸ್ಪೇಸ್ ಜಾಸ್ತಿ ಇದೆಯಲ್ಲ, ಒಬ್ಬರೇ ಇರೋದು ಹಿಂದೆ, ಆರಾಮ್ಸೆ ಮಲ್ಕೊಂಡು ಮ್ಯಾಪ್ ನೋಡಿ. ನಾನು ಮುಂದೆ ಮಲಗ್ಬೋದಲ್ಲ? ಮಲಗ್ಬೋದು. ಓಕೆ, ಇವಾಗ ನಾವೊಂದು ಇಲ್ಲಿ ಪ್ರಸಾದ್, ಯಾವ್ದದು? ಶಿವಪ್ರಸಾದ್. ನೋಡಿ ಶಿವಪ್ರಸಾದ್ ಎಂಬ ಒಂದು ಅಲ್ಲಿ ಲೈಟ್ ಫುಡ್ ಮಾಡ್ಲಿಕ್ಕೆ ಬಂದಿದ್ದೀವಿ. ಹೋಟೆಲ್ ನೋಡುವಾಗ ಸ್ವಲ್ಪ ಹೆದರಿಕೆ ಆಗ್ತದೆ. ಹೋಟೆಲ್ ಸ್ವಲ್ಪ ಗ್ರ್ಯಾಂಡ್ ಇದ್ದಾಗಿದೆ. ನಾವು ಮೊಬೈಲ್ ಅಲ್ಲಿ ಸ್ವಲ್ಪ ಚಾರ್ಜ್ ಕಡಿಮೆ ಇದೆ, ಚಾರ್ಜ್ ಇಟ್ಟು ಹೋಗ್ತೀವಿ ಗಾಯ್ಸ್. ತಿನ್ನೋದು ಒಂದು ವಿಡಿಯೋ ಬರಲ್ಲ, ನೆಕ್ಸ್ಟ್ ಇದೆಲ್ಲ ಅಪ್ಡೇಟ್ ನಾವು ನಿಮಗೆ ಕೊಡ್ತಾ ಇರ್ತೀವಿ ಗಾಯ್ಸ್. ನಾವು ಇವಾಗ ನಮ್ಮದು ಜರ್ನಿ ಸ್ಟಾರ್ಟ್ ಆಗಿದೆ. ಇವಾಗ ನಾವು ಹೋಗ್ತಾ ಇದ್ದೀವಿ. ನಮ್ಮ ಸ್ಪೆಷಲ್ ಡ್ರೈವರ್ ಇದ್ದಾರೆ ನೋಡಿ, ಇವರು. ಹಾಯ್ ಮಾಡಿ ಬ್ರೋ. ಹಾಯ್ ಬ್ರೋ. ನಮ್ಮ ಬ್ರೋ ಶರತ್ ಅಂತ, ಇವರು ನ್ಯೂ ಗೆಸ್ಟ್. ನೋಡಿ ಆರಾಮ್ಸೆ ಕೂತ್ಕೊಂಡಿದ್ದಾರೆ, ಯಾರಿಲ್ಲ ಹಿಂದೆ. ಬರೀ 3 ಜನದ ನಮ್ದೊಂದು ಎಕ್ಸಲೆಂಟ್ ಟ್ರಿಪ್ಪು ಮಾಡ್ತಾ ಇದ್ದೀವಿ. ಅಲ್ಲಿಂದ ನಾವು ತುಂಬ ಒಂದು ಟೆಂಪಲ್ಗೆ ಹೋಗ್ತೀವಿ. ಒಂದು ಬ್ರೋ ಎಷ್ಟು ಟೆಂಪಲ್ ಇದೆ ಬ್ರೋ ಅಲ್ಲಿ? ನಮ್ದೊಂದು 3-4 ಟೆಂಪಲ್ ಕವರ್ ಮಾಡುವಂತಿದ್ದೀವಿ ಒಂದು ದಿನದಲ್ಲಿ. 3-4 ಟೆಂಪಲ್ ನಾವು ಕವರ್ ಮಾಡ್ತೀವಿ ಅಲ್ಲಿ. ಮತ್ತೆ ನಾವು ನಿಮಗೆ ಅಲ್ಲಿ ಯಾವ ಥರ ಎಲ್ಲಿ ಎಂಟ್ರಿ, ರೂಮ್ ಸ್ಟೇ ಎಲ್ಲ ಅಪ್ಡೇಟ್ ನಾವು ನಿಮಗೆ ಕೊಡ್ತೀವಿ ಬ್ರೋ. ಮತ್ತೆ ನಿಮ್ಮದು ನಮ್ಮ ಇವ್ರದ್ದು ಪರಿಚಯದ್ದು ಒಂದು ಹೋಮ್ ಸ್ಟೇ ರೂಮ್ ಇದೆ ಅಲ್ಲಿ, ಅದನ್ನೆಲ್ಲ ತಿಳಿಸ್ತೀವಿ. ಎಲ್ಲ ನಿಮಗೆ ಕಾಂಟ್ಯಾಕ್ಟ್ ನಂಬರ್, ಅದ್ರ ಬಗ್ಗೆ ಎಲ್ಲ ನಿಮಗೆ ಕಂಪ್ಲೀಟ್ ಡೀಟೇಲ್ ನಾವು ಕೊಡ್ತೀವಿ. ನೀರು ತಗೊಂಡು ಹೋಗೋಣ, ನೀರೊಂದು ತಗೊಂಡು ಅಲ್ಲಿ ತಗೊಂಡು. ಮತ್ತೆ ನಮ್ಮದು ಸ್ವಲ್ಪ ಮೊಬೈಲ್ನಲ್ಲಿ ಚಾರ್ಜ್ ಇಲ್ಲ, ಯಾಕಂದರೆ ನಾಳೆಗೆ ಚಾರ್ಜ್ ಬೇಕಾ, ಗಾಡಿಯಲ್ಲಿ ಚಾರ್ಜ್ ಹಾಕ್ತೀವಿ. ನೆಕ್ಸ್ಟ್ ನಾವು ನಿಮಗೆ ಅಲ್ಲಿ ರೀಚ್ ಆದಮೇಲೆ ಸಿಗೋಣ ಗಾಯ್ಸ್, ಬನ್ನಿ ಗಾಯ್ಸ್. ಇವಾಗ ನೋಡಿ ನಾವು ಒಂದು ಡ್ರೈವರ್ಗೆ ಸ್ವಲ್ಪ ಸುಸ್ತಾಯ್ತಂತೆ. ಟೀ ಚೆನ್ನಾಗಿದೆ. ಚೆನ್ನಾಗಿದೆ ಅವರ ಅಣ್ಣನ ಹತ್ರ ಹೇಳಿ, ಅಣ್ಣ ಆ್ಯಡ್ ಒನ್. ಗಾಡಿ ಪಾರ್ಕ್ ಮಾಡಿದ್ದೀವಿ ಅಲ್ಲಿ ನಾವು. ಇವಾಗ ನಮ್ದೊಂದು ಫುಲ್ ಆಯಿತು ಚಾರ್ಜ್ ಎಲ್ಲ ಫುಲ್ ಇಟ್ಟಿದ್ದೀವಿ ಮೊಬೈಲಲ್ಲಿ. ನಾಳೆದು ಅಪ್ಡೇಟ್ ನಿಮಗೆ ಪಕ್ಕಾ ಇರುತ್ತೆ. ಏನಂತೀರಾ ಬ್ರೋ? ಎಸ್, ಪಕ್ಕ ಇದೆ. ಇನ್ನು 150 ಕಿಲೋಮೀಟರ್ ಇದೆ. ಈಗ ನಾವು 3 ಗಂಟೆಯಲ್ಲಿ ಮುಗಿಸ್ಬೇಕಂದ್ರೆ ರೋಡ್ ಹೋಗ್ಲಿಕ್ಕೆ ಆಗುದಿಲ್ಲ ಜಾಸ್ತಿ ಸ್ಪೀಡ್ ಆಗಿ, ಕತ್ಲೆ ಅಲ್ಲ. ಹಾಗೆ ಈಗ ನಾವು ಹೋಗ್ತಿದ್ದೇವೆ, ನಾಳೆ ನಿಮಗೆಲ್ಲ ಅಪ್ಡೇಟ್ ಕೊಡ್ತೇವೆ ನಾವು ಕರೆಕ್ಟಾಗಿ. ಯಾಕಂದರೆ ನಮಗೆ ಇವಾಗ ನಾಳೆಗೆ ನಾವು ಸುಸ್ತಾಗುತ್ತೆ ನಮಗೆ ಇವಾಗ ಗಾಡಿಯಲ್ಲಿ ಜಾಸ್ತಿ ಮಾತಾಡ್ತಾ ಇದ್ರೆ, ಅದಕ್ಕೆ ನಾವು ಮಲಗ್ತೀವಿ. ಇವರಿಬ್ರು ಗಾಡಿ ಓಡಿಸ್ತಾರೆ, ಇವರು ಮತ್ತೆ ಇವರು. ಓಕೆ, ನೆಕ್ಸ್ಟ್ ನಾವು ಅಲ್ಲಿ ಹೋದ್ಮೇಲೆ ಸಿಗೋಣ. ಬನ್ನಿ. ಸೊ ಗಾಯ್ಸ್, ಫೈನಲಿ ನಾವು ಇವಾಗ
ಲೊಕೇಶನ್ ರೀಚ್ ಆಗಿದ್ದೀವಿ. ಅಂದರೆ ನೋಡಿ, ನೀವು ನೋಡ್ಬೋದು, ನಾವು ಆವಾಗಲೇ ಹೇಳಿದ್ದೀವಲ್ಲ ರೂಮ್ಸ್ ಎಲ್ಲ ಬುಕ್ ಮಾಡಿದ್ದೀವಿ ಅಂತ. ರೂಮ್ಸ್ ಬಂದು ನೋಡಿ, ಆದಿತ್ಯ ರೆಸಿಡೆನ್ಸಿ, ಕರೆಕ್ಟಾಗಿ ಆದಿತ್ಯ ರೆಸಿಡೆನ್ಸಿ ಅಂತ ಇದೆ. ನಂಬರ್ ಎಲ್ಲ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀವಿ ಅವ್ರದ್ದು. ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಕರೆಕ್ಟಾಗಿ ಹಾಕ್ತೀವಿ. ಅಂದರೆ ನಿಮಗೆ ನಿಯರ್ ಬೈ ಇಲ್ಲೇ ಟೆಂಪಲ್ಗಿಂತ 100 ಮೀಟರಲ್ಲಿ ಸಿಗುತ್ತೆ. ಅಂದರೆ ಇದು ಪಾರ್ಕಿಂಗ್ ಏರಿಯಾ ಎಲ್ಲ ನೋಡ್ಬೋದು ನೋಡಿ, ಪಾರ್ಕಿಂಗ್ ಏರಿಯಾ ಇಲ್ಲಿ 3 ವೆಹಿಕಲ್ಸ್ ಇದೆ. ಇಲ್ಲೂ ಪಾರ್ಕ್ ಮಾಡ್ಬೋದು ನಿಮಗೆ. ಹೊರಗಡೆ ಇಟ್ಕೊಡ್ಬೋದು. ಇವ್ರದ್ದು ಇದೆಲ್ಲ ಬಿಲ್ಡಿಂಗ್ ಇವ್ರದೇ. ಇದು ಅವ್ರದ್ದು ಓನ್ ಬಿಲ್ಡಿಂಗು. ಇದು ನಮ್ದು ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಅದಂದರೆ ಇದು ಗಾಡಿ 2 ತೆಗಿತಾರೆ, ತೆಗೆದ್ಮೇಲೆ ನಮ್ಮದು ಗಾಡಿ ಒಳಗೆ ಹಾಕ್ತೀವಿ. ಇಲ್ಲಿ ಅವ್ರದ್ದೇ ಇದೆಲ್ಲ ಬಿಲ್ಡಿಂಗ್ ಅವ್ರದ್ದೇ ಆಗಿರುತ್ತೆ. ನಿಮಗೆ ಯಾವ್ದು ಬೇಕಾದರೂ ಬುಕ್ ಮಾಡ್ಬೋದು ನೋಡಿ. ನೈಸ್ ನೋಡಿ, ಪಾರ್ಕಿಂಗ್ ಏರಿಯಾ ಬಂದು ಕರೆಕ್ಟ್ ಈ ಥರ ಇದೆ. ಲಿಫ್ಟ್ ವ್ಯವಸ್ಥೆ ಸಹ ಇದೆ. ಲಿಫ್ಟ್ ಇದೆ, ನಿಮಗೆ ಎಲ್ಲ ಸೆಟ್ ಇದೆ. ತುಂಬಾ ಸೇಫ್ಟಿ ಇದೆ ನಿಮ್ಗೆ. ಎಲ್ಲ CC ಕ್ಯಾಮರಾ ಎಲ್ಲ ಉಂಟು, ಸೆಕ್ಯೂರಿಟಿ ಎಲ್ಲ ಇದೆ. ಇವರೇ ನಮ್ಮ ಈ ಬಿಲ್ಡಿಂಗ್ ಓನರ್ ಆಗಿದ್ದಾರೆ. ಬ್ರೋ, ಇದು ಬಂದು ನಿಮಗೆ ಯಾವ ಥರ ಇರುತ್ತೆ? ವೀಕ್ ಡೇಸು ಮತ್ತು ನಮ್ಮ ನಾರ್ಮಲ್ ಡೇಸಲ್ಲಿ ಹೇಗೆ ಇರುತ್ತೆ? ವೀಕ್ ಡೇಸ್ನಾಗೆ ತುಂಬ ರಶ್ ಇರ್ತದ. ನೀವು ಏನು ಬಂದರೆ ಬರಬೇಕಂದ್ರೆ ನಾರ್ಮಲ್ ಡೇಸ್ನಾಗೆ ಬನ್ನಿ. ಕಡಿಮೆ ರೇಟ್ನಾಗೆ ರೂಮ್ಸ್ ಸಿಗುತ್ತಾವ ನಿಮಗೆ. ಮಂಡೇ ಟ್ಯೂಸ್ಡೇ ಬಂದರೆ 1500ಗೆ ಡಬಲ್ ಕಟ್ ಕೊಡ್ತೀವಿ. ವಿತ್ AC ಅಂದರೆ 500 ರೂಪೀಸ್ ಜಾಸ್ತಿ, 2000 ಇರ್ತದೆ. ಥರ್ಸ್ಡೇ ಫ್ರೈಡೇ ನೀವು ಸ್ಯಾಟರ್ಡೇ ಸಂಡೇ ಬಂದರೆ 1 ರೂಮ್ 2000 ಇರ್ತದೆ. 2 ಕಟ್ ಅಂದರೆ. 3 ಕಟ್ ಅಂದರೆ 500 ರೂಪಾಯಿ ಜಾಸ್ತಿ ಹಂಗಿರ್ತವೆ. ನೀವು ನಮಗೆ ಅಲ್ಲಿ ನಿಮಗೆ ಫಸ್ಟ್ನಾಗ ಕ್ಯಾಪ್ಷನ್ನಾಗ ನಮ್ಮ ನಂಬರ್ ಮೆನ್ಷನ್ ಮಾಡ್ತೀವಿ. ನೀವು ಕಾಂಟ್ಯಾಕ್ಟ್ ಮಾಡಿ ನಮಗೆ ವಾಟ್ಸಪ್ನಾಗ ಮೆಸೇಜ್ ಮಾಡಿದ್ರೆ ನೀವು ಎಲ್ಲ ಡೀಟೇಲ್ಸ್ ಕಳಿಸ್ತೀವಿ. ನಮ್ಮ ಬಿಲ್ಡಿಂಗ್ನಾಗ ಏನೇನಿದೆ ಸರ್ವಿಸ್ ಎಲ್ಲ ನಿಮಗೆ ತೋರಿಸ್ತೀವಿ. ಸೆಕ್ಯೂರಿಟಿ ಇರ್ತದೆ, ಲಿಫ್ಟ್ ಇರ್ತದೆ, ವೈಫೈ ಇರ್ತದೆ, TVಸ್ ಪ್ರತಿ ರೂಮ್ಗೆ ಒಂದೊಂದು TV ಇರ್ತದೆ. ಎಲ್ಲ ಫುಲ್ ಸೇಫ್ಟಿ ಇರ್ತದೆ, ವಿತ್ ಸೆಕ್ಯೂರಿಟಿ, ವಿತ್ ಪಾರ್ಕಿಂಗ್ ಇರ್ತದೆ ನಮ್ಮ ಹತ್ರ. ಓಕೆ, ನೀವು ಇದೇ ನಮ್ದು ವಿಡಿಯೋ ನೋಡಿಕೊಂಡು ಬಂದರೆ ಸ್ವಲ್ಪ ನಮ್ಮ ಕಡೆಯಿಂದ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ. ಕನ್ಫರ್ಮ್ ನೀವು ಹೆಸರು ಹೇಳಿದ್ರೆ, ಅವರು ಅನುಷಾ ಪೂಜಾರ ಅಂತ ಹೆಸರು ಹೇಳಿದ್ರೆ ನಾವು ಡಿಸ್ಕೌಂಟ್ ಕೊಡ್ತೀನಿ. ಕನ್ಫರ್ಮ್ ಅದನ್ನ ಖಂಡಿತ ಕೊಡ್ತೀವಿ. ಬನ್ನಿ, ನಾವೆಲ್ಲ ರೂಮ್ಸ್ ಎಲ್ಲ ತೋರಿಸ್ತೀವಿ. ಬನ್ನಿ, ನಿಮಗೆ ಲಿಫ್ಟ್ ಇದೆ. ನಮ್ಮ ಲಿಫ್ಟ್ ಬಯ್ಯ ಅರ್ಥವನ್ನು ಮರ್ಯಾದೆ ನಮಗೆ ಫಸ್ಟ್ ಫ್ಲೋರ್ ಅಲ್ಲಿ ಸಿಕ್ಕಿದೆ ರೂಮ್. ಅದು ನಾವು ಲಿಫ್ಟ್ ಅಲ್ಲಿ ನಿಮಗೆ ತೋರಿಸ್ತಿದ್ದೀವಿ. ಲಿಫ್ಟ್ ಗೇಟ್ ಹಾಕಿ, ಬ್ಲಾಕ್ ಕಲರ್ ಗೇಟ್ ಹಾಕಿ. ನಾವು 4th ಫ್ಲೋರ್ ಓಡ್ತಾ ಇದ್ದೀವಿ. ಈಗ ನಾವು 4th ಫ್ಲೋರ್ಗೆ ಓಡ್ತಾ ಇದ್ದೀವಿ. ಈಗ ನಮ್ಮ ಬಿಲ್ಡಿಂಗ್ನಾಗೆ ಲಕ್ಸರಿ ರೂಮ್ ತೋರಿಸ್ತಾ ಇದ್ದೀನಿ, ವಿತ್ ಬಾತಿಂಗ್ ಟಬ್. 4 ಕಾಟ್ ಸೂಟ್ ರೂಮ್ ಅಂತಾರೆ ಇದನ್ನೇ. ಈಗ ತೋರಿಸ್ತಿದ್ವಿ ನಾವು. ನಿಮಗೆಲ್ಲ ತುಂಬ ಸೆಕ್ಯೂರಿಟಿ ಇರ್ತವೆ, ವಿತ್ ವೈಫೈ ಇರ್ತಾವ. ಒಂದೊಂದು ಫ್ಲೋರ್ಗೆ 2 ಕ್ಯಾಮ್ರಾಗಳು ಇರ್ತಾವ. ನಿಮಗೆ ಸೇಫ್ಟಿನಾಗೆ ನೋ ಕಾಂಪ್ರಮೈಸ್. ಸೇಫ್ಟಿನಾಗೆ ಸೆಕ್ಯೂರಿಟಿನಾಗೆ ನೋ ಕಾಂಪ್ರಮೈಸ್. ಎಲ್ಲ ಪ್ರೀಮಿಯಂ ರೂಮ್ಸ್ ಎಲ್ಲ ಒಳ್ಳೆ ಇರ್ತಾವೆ ನಿಮಗೆ ರೂಮ್ಸ್. ಬನ್ನಿ ಗೈಸ್, ನಾವು ಒಳಗೆ ಹೋಗಿ ನೋಡೋಣ. ಹೇಗಿದೆ ನೋಡಿ. ಕಪ್ಸ್ ನೋಡಿ. ರೂಮಿಂದ ಆಚೆ ಬಂದಿದ್ದೀವಿ, ಟೀ ಕುಡಿಲಿಕ್ಕೆ ಆಚೆ ಬಂದಿದ್ದೀವಿ. ಕರೆಕ್ಟ್ ಆಗಿ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ಇದ್ದೀವಿ ನಾವೀಗ. ಎಂಟ್ರೆನ್ಸ್ ಅಲ್ಲಿ ಇದ್ದೀವಿ ನೋಡಿ. ಸ್ವಲ್ಪ ರೆಡಿಯಾಗಿ ಇವಾಗ ರೂಮಿಗೆ ಹೋಗಿ ಬಂದ್ವಿ. ತಲೆನೋವಿದೆ ಗೈಸ್, ಸ್ವಲ್ಪ ತಲೆನೋವಿದೆ. ಅಂದರೆ ನಿದ್ರೆ ಇಲ್ಲ ನಮಗೆ, ನಿನ್ನೆಯಿಂದ ನಿದ್ದೆ ಮಾಡಿಲ್ಲ ಕಾರಲ್ಲಿ. ಇವಾಗ ಎಲ್ಲ ನಾವು ನೆಕ್ಸ್ಟ್ ನಾವು ರೆಡಿ ಆಗಿ ಎಲ್ಲ ಬರ್ತೀವಿ. ಅಲ್ಲಿ ನೋಡಿ ದೇವಸ್ಥಾನ ದ್ವಾರ. ಬನ್ನಿ ಹೋಗೋಣ. ಟೀ ಕುಡಿದು ಒಂದು ಆದ್ಮೇಲೆ ನಾವು ನಿಮ್ಗೆ ಸಿಗ್ತೀವಿ. ಅಲ್ಲಿ ಎಂಟ್ರೆನ್ಸ್ ಇಂದ ಮುಂದೆ ಹೋಗ್ಬಿಟ್ಟು ಸ್ವಲ್ಪ ಕತ್ಲಾಗಿದೆ. ಸ್ವಲ್ಪ ರಶ್ ಇದೆ ಅಂತ ಅನ್ಕೊಳ್ತೀವಿ, ಯಾಕಂದ್ರೆ ಈಗಲೇ ಇಷ್ಟು ಗಾಡಿ ಬರ್ತಿದೆ. 4:15 4:44 ಆಯ್ತು ಈಗ ಗಂಟೆ. 4:44.
ಈಗಲೇ ಇಷ್ಟು ಬರ್ತಿದೆ ಗಾಡಿ. ಹಾಗಾದ್ರೆ ಇನ್ನು ಮತ್ತೆ ಒಂದು 6 ಗಂಟೆ ತನಕ, 6 ಗಂಟೆ ಮೇಲೆ ಇಲ್ಲಿ ಬ್ಲಾಕ್ ಆಗ್ತದ ಅಂತ. ಹಾಗೆ ಈಗ ಅದಕ್ಕಿಂತ ನಾವು ಮೊದಲು ನಾವು ಬೇಗ ದರ್ಶನ ಮಾಡಿ ಬರಬೇಕು. ನಮ್ದು ನೋಡಿ ಎಂಟ್ರೆನ್ಸ್ ಇದು ಬರುತ್ತೆ ನಿಮ್ಗೆ. ಎಂಟ್ರೆನ್ಸ್ ಇಲ್ಲಿಂದ ರೂಮಿಂದ ಜಾಸ್ತಿ ಇಲ್ಲ ನಮ್ಗೆ, 100 ಮೀಟರ್ಸ್ ಅಷ್ಟೇ ಇರೋದು ನೋಡಿ ಎಂಟ್ರೆನ್ಸ್. ಇಲ್ಲಿ ಎಂಟ್ರೆನ್ಸ್ ಇಲ್ಲಿ ಒಳಗೆ ಹೋಗ್ಬೇಕು. ನಾವೊಂದು ಸ್ವಲ್ಪ ಟೀ ಕುಡ್ದು ಬರ್ತೀವಿ ಇಲ್ಲಿ ಸೈಡಲ್ಲಿ. ಗಾಯ್ಸ್ ನೋಡಿ, ಇಲ್ಲಿ ದೇವಸ್ಥಾನದ ರೂಮ್ ಯಾವುದು ಇಲ್ಲ, ಎಲ್ಲ ಖಾಲಿಯಾಗಿದೆ, 0 ಅವೈಲೇಬಲ್ ನೋಡಿ. ನೋಡಿ ಇದು ಹೇಗೆ ಕೆತ್ತನೆ ಎಲ್ಲ ನೋಡಿ, ಇಲ್ಲಿದು ಕೆತ್ತನೆ ಎಂಟ್ರೆನ್ಸ್ ಇದು ದ್ವಾರ ಎಂಟ್ರೆನ್ಸ್ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಅಂದ್ರೆ ನಾವು ಇಲ್ಲಿ ಟೀ ಅಂಗಡಿ ಹುಡುಕ್ತಾ ಇದೀವಿ. 4:15ಗೆ ಓಪನ್ ಆಗಿದೆ ಆಲ್ಮೋಸ್ಟ್. ಇಲ್ಲೊಬ್ರು ಅಜ್ಜಂದು ಟೀ ಕಾಣ್ತಾ ಇದೆ. ಟೀ ಕಾಣ್ತದೆ ನೋಡಿ ಸೈಡ್ ಅಲ್ಲಿ, ಇಲ್ಲೇ ಇದ್ದಾರೆ ಒಂದು ಟೀ ಕುಡಿಯೋಣ ನಾವು. ಅಜ್ಜ ಟೀ ಇದೆಯಾ? ಟೀ ಟೀ ಎಷ್ಟು? ನಾವು 3 ಜನ, 2 ಟೀ, ನಂಗೆ ಟೀ. ಕಾಫಿ ಟೀ ಟೀ ಅಲ್ಲ? ಟೀ 3 ಟೀ. 3 ಟೀ ಇದೆ ಇಲ್ಲೇ ನೋಡಿ ಸೈಡ್ ಅಲ್ಲೇ. ನಮ್ದು ರೂಮ್ ಗಿಂತ ಬರೀ 100 ಅಜ್ಜ ಮೀಟರ್ಸ್ ಟೀಗೆ ಎಷ್ಟು ಒಂದಕ್ಕೆ? ಒಂದು ಟೀಗೆ ಎಷ್ಟು? 15. ಒಂದು ಟೀಗೆ 15 ಅಂತೆ. 15 ರೂಪಾಯಿ. ಇಲ್ಲೇ ಪಕ್ಕದಲ್ಲೇ ಇರ್ತಾರೆ ಇವರು. ನಾವು ನಮ್ದು ಡೈರೆಕ್ಟ್ ಇಲ್ಲೇ ಬಂದ್ಬಿಡಿ ಇವ್ರದ್ದು. ಇನ್ನೊಂದು ಬೇಕು. ಎಲ್ಲ ರೆಡಿ ಆಗಿದ್ದೀವಿ ನೋಡಿ, ರೆಡಿ ಆಗ್ತಾ ಇದ್ದೀವಿ. ಸೆಟ್ ಆಗಿದೆ ನೋಡಿ ಗೈಸ್. 3 ಜನ. ನಮ್ದು ಹೇಗಿದೆ ಔಟ್ಫಿಟ್ ಎಲ್ಲ ತೋರಿಸ್ತೀನಿ. ಎಣ್ಣೆಂತ ಜಲ ಇಂಚಿ ರೂಪಾಯಿ ನೋಡಿ ಗೈಸ್, ಹೇಗಿದ್ದೀವಿ ನಮ್ದು ಔಟ್ಫಿಟ್ ನೋಡಿ ಎಲ್ಲ. ಓಕೆ, ಸೆಟ್ ಆಗಿದ್ದೀವಿ. ಬನ್ನಿ ಹೋಗೋಣ ದೇವಸ್ಥಾನಕ್ಕೆ. ನಾವೊಂದು ಸಣ್ಣದ ರೂಮ್ ಮಾಡಿದ್ದೀವಿ ನಮ್ಮದು, 3 ಜನಕ್ಕೆ ತಕ್ಕಂಗೆ. 1 BHK, 1 BHK ಇತ್ತು, 1 ಕಾಟ್ ಇತ್ತು. ಹೋಗೋಣಲ್ಲ? ರೆಡಿಯಾ? ರೆಡಿ. ಎಸ್ ಗಾಯ್ಸ್, ಇವಾಗ ನಾವು ರೆಡಿಯಾಗಿ ಹೋಗ್ತಿದ್ದೀವಿ. ಓಕೆ ಗಾಯ್ಸ್, ಕಮಾನ್ ಲೆಟ್ಸ್ ಗೋ. ನೋಡಿ ಇಲ್ಲಿಂದ ಎಂಟ್ರೆನ್ಸ್ ಇಂದ ಸೀದಾ ಒಳಗೆ ಬಂದ್ರೆ ಈ ತರ ಇರುತ್ತೆ. ಕರೆಕ್ಟ್. ಬನ್ನಿ ಇಲ್ಲಿಂದ ಎಂಟ್ರೆನ್ಸ್ ಹೋಗುವ. ಈಗ ನೋಡುವ ಹೇಗೆ ರಶ್ ಇದೆಯಾ ಇಲ್ವಾ ಅಂತ ಹೇಳಿ. ಟೈಮ್ ಎಷ್ಟಾಯ್ತು ಬ್ರೋ ಈಗ? ಟೈಮ್ ಈಗ 6 ಗಂಟೆ ಆಗಿದೆ. ಈಗ ನಾವು ಹೋಗಿ ನೋಡುವ ಎಂತ ಆಗ್ತದೆ ಅಂತ ಹೇಳಿ. ಬೇಗ ರಶ್ ಇಲ್ಲ ಅಂತೇಳಿ ಅನ್ಕೊಂಡಿದ್ದೀವಿ. ಆಗ ರಶ್ ಜನ ಇತ್ತು, ಈಗ ಇಲ್ಲಿ ನೋಡುವ ಜನ ಸ್ವಲ್ಪ ಕಮ್ಮಿ ಇದ್ದ ಹಾಗೆ ಕಾಣ್ತಾ ಇದೆ. ನೋಡುವ ಎಂತ ಆಗ್ತದೆ ಅಂತ ನೋಡಿ. ಜನ ಇವತ್ತು ಮಾಮೂಲಿ ಅಷ್ಟು ಇಲ್ಲ, ಜನ ನೋಡಿ ಅಷ್ಟು ಇಲ್ಲ. guys, ಅಲ್ಲಿ ನೋಡಿ ಗಾಯ್ಸ್, ಇಲ್ಲಿ ನೋಡಿ ಧೀರಾ ಧೀರಾ ಸೈಡಲ್ಲಿ ನಿಂತ್ಕೋಬೇಕಾಗುತ್ತೆ. ಇಲ್ಲಿಂದ ಸ್ಟ್ರೈಟ್ ಬಂದು ನೆಕ್ಸ್ಟ್ ನೋಡಿ ಈ ದ್ವಾರ ಒಂದು ದೊಡ್ಡ ದ್ವಾರ ಇದೆ, ಅದರಲ್ಲಿ ನಾವು ಒಳಗೋದ್ರೆ ನಮ್ಗೆ ಅಲ್ಲಿ ಬನ್ನಿ ನೋಡುವ. ಇಲ್ಲಿಂದ ಕರೆಕ್ಟ್ ಒಳಗೆ ಹೋಗ್ಬೇಕು. ಗೈಸ್ ನೋಡಿ, ಇಲ್ಲಿ ಫ್ರಂಟ್ ವ್ಯೂ ನಿಮ್ಗೆ. ಫ್ರಂಟ್ ಇಂದ ಇಲ್ಲಿ ಎಂಟ್ರೆನ್ಸ್ ದ್ವಾರ ಕ್ರಾಸ್ ಆದ ತಕ್ಷಣ ಈ ತರ ಬರುತ್ತೆ ನಿಮ್ಗೆ. ಕ್ಯೂ ಇವತ್ತು ಫುಲ್ ರಶ್ ಇದೆ. ರಶ್ ಅಂತೇಳಿ ಇಲ್ಲ, ಒಂದು ಸಾಧಾರಣ ಮಟ್ಟಿಗೆ ಜನ ಇದ್ದಾರೆ. ನಮ್ಮವರೊಬ್ರು ನೋಡ್ಲಿಕ್ಕೆ ಹೋಗಿದ್ದಾರೆ ಜನ ಇದ್ದಾರಾ ಇಲ್ವಾ ಅಂತ, ಹೇಗೆ ಹೋಗುದು ಒಳಗೆ ಅಂತ ಹೇಳಿ. ಭವಿಷ್ಯ ಅವರು ಹೋಗಿದ್ದಾರೆ. ನೋಡುವ ಗಾಯ್ಸ್, ಇಲ್ಲಿ ನೋಡಿ ಜನ ಎಲ್ಲ ಹೋಗ್ತಿದ್ದಾರೆ. ನಾವು ಅಂದ್ರೆ ಇವಾಗ ಸ್ವಲ್ಪ ಬಂದಿದ್ದು ಬೇಗ ಆಗಿದೆ, ಫ್ರೆಶ್ ಆಗುವಾಗ ಸ್ವಲ್ಪ ಲೇಟ್ ಆಯ್ತು. ಆದ್ರೆ ಅಷ್ಟು ಜನ ಅಷ್ಟಿಲ್ಲ, ಸ್ವಲ್ಪ ಕಡಿಮೆ ಇದ್ದಾರೆ ಇವಾಗ. ನೋಡಿ ಇಲ್ಲೇ ಇದೆ ಕ್ಯೂ, ಇಲ್ಲಿದ್ದಾರೆ ನೋಡಿ ಎಷ್ಟು ಜನ ಇದ್ದಾರೆ ಫುಲ್. ಇವಾಗ ಅಂದ್ರೆ ಕ್ಯೂ ಸ್ಟಾಪ್ ಆಗ್ಲಿಲ್ಲ, ಮೂವ್ ಆಗ್ತಾ ಇದೆ. ನಮ್ಗೆ ಕ್ಯೂ ಅಲ್ಲಿ ಒಂದು 1 hour ಇದೆಯಾ? ಒನ್ ಅವರ್ ಅಷ್ಟೇ. ಡೈರೆಕ್ಟ್ ಅಂದ್ರೆ ಅದು ಈಗ ಡೈರೆಕ್ಟ್ ಈಗ ಟಿಕೆಟ್ ನೋಡ್ಬೇಕು, ಪ್ರಸಾದ್ ಯಾವ್ದಾದ್ರು ಸೇವೆ ಮಾಡಿ ಹೋಗ್ಲಿಕ್ಕೆ ಆಗ್ತದ ಅಂತ ನೋಡ್ಬೇಕು. ಓಕೆ, ಅಲ್ಲಿಂದ ಕೇಳ್ಬಿಟ್ಟು ಈಗ ನಾವು ನಮ್ಗೆ ಒಂದು ಒಳಗೆ ಹೋಗುವ ಪ್ರಯತ್ನ ಮಾಡ್ತೇವೆ ನಾವು.
ಡೈರೆಕ್ಟ್ ಒಂದು ನಮ್ಗೆ ಏನಾದ್ರು ಇದು ಸಿಗುತ್ತಾ ನೋಡೋಣ. ಅಂದ್ರೆ ಒಳಗೆ ನಮ್ಗೆ ವಿಡಿಯೋ ಮಾಡ್ಲಿಕ್ಕೆ ಆಗಲ್ಲ, ನಾವು ಅದ್ರ ಅಪ್ಡೇಟ್ ನಿಮ್ಗೆ ಬಂದು ಹೇಳ್ತೀವಿ. ಬಂದಿರ್ಬೋದು ಇಲ್ಲಿ ಅಲ್ಲಿ ಫುಲ್ಲು ಟಿಕೆಟ್ ತಗೊಂಡು ನಾವು ಇಲ್ಲಿಂದ ಬರಬೇಕು ಡೈರೆಕ್ಟು ಎಂಟ್ರಿಯಿಂದ. ಟಿಕೆಟ್ ತಗೊಂಡು ಎಂಟ್ರಿ ಸೇವೆ ಪ್ರಸಾದ ಮಾಡ್ಬೇಕು 1,000 1,000 ಸೇವೆ ಪ್ರಸಾದ ಮಾಡಿದವರಿಗೆ ಮೈಕ್ ಐಟೆ ಉಂಟಾ ಅಂತ ಮೈಕು ಪಡಿ ಕೇಳಿ 1,000 ಸೇವೆ ಪ್ರಸಾದ ಮಾಡಿದವರಿಗೆ ಇಲ್ಲಿ ಲೈನ್ ಅಲ್ಲಿ ಬಿಡ್ತಾರೆ. ನಾವೀಗ ಹೋಗ್ತಿದ್ದೇವೆ, ನೋಡುವ ಈಗ ಎಂತ ದೇವರ ದರ್ಶನ ಬೇಗ ಆದ್ರೆ ನಾವು ಮತ್ತೆ ಅಲ್ಲೆಲ್ಲ 4-5 ದೇವಸ್ಥಾನ ಕವರ್ ಮಾಡುವಂತಿದ್ದೇವೆ. ಅದೇ ನೆಕ್ಸ್ಟ್ ಇಲ್ಲಿ ಒಂದು ಬೇಗ ದರ್ಶನ ಆದ್ರೆ ಇಲ್ಲಿಂದ ಒಳಗೆ ಬಂದ ಮೇಲೆ ನಮಗೆ ಯಾವುದೇ ರೀತಿ ಮೊಬೈಲ್ ಯೂಸ್ ಮಾಡೋ ಹಾಗಿಲ್ಲ. ನಾವು ಅಲ್ಲಿಂದ ಹೋದ್ಮೇಲೆ ಮುಂದೆಯಿಂದ ನಮಗೆ ತುಂಬ ಕ್ಲೋಸಿಂದ ನಮಗೆ ದರ್ಶನ ಸಿಗುತ್ತೆ. ದರ್ಶನ ಸಿಕ್ಕ ಮೇಲೆ ನಾವು ಅಲ್ಲಿಂದ ನೆಕ್ಸ್ಟ್ ಆಚೆ ಬಂದ ಮೇಲೆ ಈ ಥರ ಇರುತ್ತೆ ನೋಡಿ. ಇಲ್ಲಿ ನಿಮಗೆ ಏನಾದರೂ ಹರಕೆ ಇದ್ರೆ ಸುತ್ತಿ ಬರ್ಬೋದು. ಇಲ್ಲಿ ನಮಗೆ ಅಲ್ಲಿಂದ ಎಕ್ಸಿಟ್ ಆಗುವಾಗ ನಮಗೆ ಈ ಥರ ಮ್ಯೂಸಿಯಂ ಸಿಗುತ್ತೆ. ಲೇಟ್ ಆಗುತ್ತೆ. ದೇವರ ಫ್ರೀಯಲ್ಲಿ ಹೋಗ್ಬೋದು, ಆದ್ರೆ ನಿಮಗೆ ಸ್ವಲ್ಪ ಲೇಟ್ ಆಗುತ್ತೆ. 1 hour ಕ್ಯೂ ಇರುತ್ತೆ. ಹಲವು ಬಗೆಯ ವಿಗ್ರಹಗಳನ್ನು ಟಿಕೆಟ್ ತಗೊಂಡ್ರೆ ಡೈರೆಕ್ಟ್ ನೋಡಲಿಕ್ಕೆ ಸಿಗುತ್ತೆ. ಇಲ್ಲಿಂದ ನಮಗೆ ಸೀದಾ ಆಚೆ ಬರ್ಬೋದು. ತಗೊಂಡ್ರೆ ಡೈರೆಕ್ಟ್ ದೇವರ ದರ್ಶನ ಇಲ್ಲಿಂದ ಒಳಗೆ ಹೋಗ್ಲಿಕ್ಕೆ ಆಗುತ್ತೆ. ಇದು ನೋಡಿ, ಅಲ್ಲಿಂದ ಒಳಗೆಯಿಂದ ನಮ್ಗೆ ಮೊಬೈಲ್ ಎಲ್ಲ ಅಲೋಡ್ ಇಲ್ಲ. ಔಟ್ಸೈಡ್ ಬಂದ್ಮೇಲೆ ಇಲ್ಲಿ ಎಕ್ಸಿಟ್ ಇದೆ. ಎಕ್ಸಿಟ್ ನಮ್ಗೆ ಒಂದು ಪ್ರಸಾದ ಕೊಡ್ತಾರೆ, ಅಕ್ಷತೆ ಕಾಲಿದು. ಇದು ಇಲ್ಲಿದ್ದು ಪ್ರಸಾದ ಆಗಿರ್ತದೆ. ಇಲ್ಲಿ ನಮಗೆ ಅಕ್ಷತೆ ಆಗಿ ಸಿಗ್ತದೆ. ಹಾಗೆ ಮತ್ತೆ ಇಲ್ಲಿ ನಮಗೆ ಸೇವಾ ದರ್ಶನ, ಸರ್ವ ದರ್ಶನ ಎಲ್ಲ ಇದ್ರಲ್ಲಿ ಮಾಡ್ಬೋದು. ಮತ್ತೆ ಇಲ್ಲಿಂದ ಹೋದ್ರೆ ಅಲ್ಲಿ ನದಿ ತೀರಕ್ಕೆ ಹೋಗ್ತದೆ. ಈಗ ಇದು ಬಂದು ನಮ್ಗೆ ಸ್ವಲ್ಪ ತಲೆ ಮೇಲೆ ಹಾಕೊಂಡು ಮತ್ತೆ ನಾವು ಮನೆಗೆ ತಗೊಂಡು ಹೋಗ್ಲಿಕ್ಕೆ ಹೇಳ್ತಾರೆ ನಮ್ಗೆ. ನೋಡಿ ಈ ತರ ಇರುತ್ತೆ. ಬನ್ನಿ, ಅಲ್ಲಿ ಇವಾಗ ಎಲ್ಲಿಗೆ ಹೋಗೋದು? ನದಿ ತೀರ ನೋಡ್ಲಿಕ್ಕೆ ಹೋಗೋದು. ನದಿ ತೀರಕ್ಕೆ ಹೋಗೋಣ ಬನ್ನಿ ಗಾಯ್ಸ್. ಇಲ್ಲಿ ನಾವು ತುಂಗ ತೀರಕ್ಕೆ ಬಂದಿದ್ದೀವಿ. ತುಂಗ ತೀರದಲ್ಲಿ ಯಾವುದೇ ನೀರಿಲ್ಲ. ನೀರೀಗ ಸ್ವಲ್ಪ ಅರೆಗಾಲ ಅಲ್ಲ, ಸ್ವಲ್ಪ ಕಮ್ಮಿ ಇದೆ, ನೀರು ಕಡಿಮೆ ಇದೆ. ನೋಡ್ಬೋದು. ಆದರೆ ಜನ ಮಾತ್ರ ತುಂಬಾ ಇದ್ದಾರೆ. ಜನ ಇದ್ದಾರೆ, ನೀವು ನೋಡ್ಬೋದು. ಅಲ್ಲೂ ಇದ್ದಾರೆ ಜನ ಎಲ್ಲ. ಆದರೆ ನೀರು ತುಂಬ ಕಡಿಮೆ ಇದೆ. ಮಳೆ ಇವಾಗ ಸ್ಟಾರ್ಟ್ ಆಗಲಿಲ್ಲ ಈ ಸೈಡು. ಕರೆಕ್ಟಾಗಿ ರೈನು ಸ್ಟಾರ್ಟ್ ಆಗಲಿಲ್ಲ. ಸೊ ನಾವು ಇಲ್ಲಿಂದ ಇವಾಗ ರಿಟರ್ನ್ ಹೋಗ್ತೀವಿ, ಮುಂದೆ ಹೋಗಲ್ಲ. ಇಲ್ಲಿಂದ ನಾವು ರಿಟರ್ನ್ ಹೋಗ್ತೀವಿ. ನೆಕ್ಸ್ಟ್ ನಾವು ಒಂದು ಸ್ವಲ್ಪ ಒಂದು ಶಾಪಿಂಗ್ ಮಾಡುವಂತಿದ್ದೆ, ತಗೊಂಡು ಮತ್ತೆ ಒಂದು ಪ್ರಸಾದದ್ದು ಎಲ್ಲಿ ಸಿಗ್ತದೆ ಅಂತ ಹೇಳ್ತೀವಿ. ಪ್ರಸಾದ ಒಂದು ಸಿಗ್ತೇವೆ ಹೇಳ್ತೀವಿ. ಮತ್ತೆ ನೆಕ್ಸ್ಟ್ 2-3 ದೇವಸ್ಥಾನ ಒಂದು ಹೋಗುವ ಅಂತ ಹೇಳಿದ್ದೇವೆ. ನೋಡುವ ಎಂತ ಆಗ್ತದೆ ಅಂತ ಹೇಳಿ ನಾವು ಹೋಗುವ ದೇವಸ್ಥಾನಕ್ಕೆ ಹೋಗಿ ಬೇರೆ ಬೇರೆ ದೇವಸ್ಥಾನದ್ದು ಅದ್ರ ವಿಷಯ ಎಲ್ಲ ಹೇಳ್ತೀವಿ. ಯಾವ್ದೆಲ್ಲ ದೇವಸ್ಥಾನ ಹೋದ್ರೆ ಇಲ್ಲಿಂದ ನಿಯರ್ ಬೈ ಯಾವ್ದೆಲ್ಲ ದೇವಸ್ಥಾನ ಇದೆ ಅದೆಲ್ಲ ನಾವು ನಿಮ್ಗೆ ಅಪ್ಡೇಟ್ ಮಾಡಿ. ಬನ್ನಿ ಹೋಗೋಣ. ದೇವಸ್ಥಾನ ಮುಂದೆ ನಮ್ಗೆ ಪರಿಮಳ ಪ್ರಸಾದ ಬೇಕಾದ್ರೆ ಇಲ್ಲಿ ಸಿಗುತ್ತೆ. ಬನ್ನಿ, ಡೈರೆಕ್ಟ್ ಪ್ರಸಾದಕ್ಕೆ ನಾವು ಇಲ್ಲಿ ಬರ್ಬೇಕು. ನಿಮ್ಗೆ ತೀರ್ಥ ಬಂದು ಎಕ್ಸಿಟ್ ಆಗುವಾಗ ಕೊಡ್ತಾರೆ. ಪರಿಮಳ ಪ್ರಸಾದಕ್ಕೆ ಇಲ್ಲಿ ಬರ್ಬೇಕು. ಇವಾಗ ನಾವು ಬರುವಾಗ ಜನ ಇರ್ಲಿಲ್ಲ, ಇವಾಗ ಪರಿಮಳ ಪ್ರಸಾದ ಇಲ್ಲಿ ಸಿಗ್ತದೆ. ನಮ್ಗೆ ಇಲ್ಲಿ ಟಿಕೆಟ್ ಮಾಡ್ಲಿಕ್ಕೆ ಇರ್ತದೆ, ಸ್ವಲ್ಪ ರಶ್ ಇರ್ತದೆ. ನೋಡುವ. ಪರಿಮಳ ಪ್ರಸಾದಕ್ಕೆ ಪರಿಮಳ ಪ್ರಸಾದ ಈಗ
ಒಬ್ಬರಿಗೆ 2 ಕೊಡ್ತಾರೆ. ಒಂದು ಇದಕ್ಕೆ ಪ್ಯಾಕೆಟಿಗೆ 30 ರೂಪಾಯಿ ಬರ್ತದೆ. ಒಂದು ಪ್ಯಾಕ್ ಅಲ್ಲಿ 4 ಪೀಸ್ ಬರ್ತದೆ ನಮಗೆ. ಹಾಗೆ ಒಬ್ಬರಿಗೆ 2 ಕೊಡ್ತಾರೆ. ಯಾರು ಬರುವಾಗ ಚೇಂಜ್ ತಗೊಂಡು ಬನ್ನಿ, ಯಾಕಂದ್ರೆ ತುಂಬಾ ರಶ್ ಇದೆ, ತುಂಬಾ ಸ್ಲೋ ಆಗಿ ಹೋಗ್ತದೆ. ಚೇಂಜ್ ಎಲ್ಲ ತರ್ಬೋದು, ಗೂಗಲ್ ಪೇ ಎಲ್ಲ ವರ್ಕ್ ಆಗಲ್ಲ. ನೀವು ಚೇಂಜ್ ಬಂದ್ರೆ ಮೊಬೈಲ್ ಸಿಗ್ತದೆ, ಇಲ್ಲಾಂದ್ರೆ ತುಂಬಾ ಆಗ್ತದೆ. ಇಷ್ಟು ಲೈನ್ ಆಗಿದೆ. ಅನೌನ್ಸ್ಮೆಂಟ್ ಮಾಡ್ತಾನೆ ಇರ್ತಾರೆ. ಅನೌನ್ಸ್ಮೆಂಟ್ ಕೇಳ್ಕೊಂಡು ನೀವು ತುಂಬಾ ಹೊತ್ತು ಲೈನ್ ಸಿಗ್ತದೆ. ಅನೌನ್ಸ್ಮೆಂಟ್ ಕೇಳ್ಬೋದು, ಒಂದು ನಿಮಿಷ. ಪರಿಮಳ ಪ್ರಸಾದ್ ನಾವು ಇವಾಗ ಕ್ಯೂ ಅಲ್ಲಿ ಹೋಗಿ ತಗೊಬಂದಾಯ್ತು. ನಮ್ದು ಇವಾಗ ಫೈನಲ್ ಇಲ್ಲಿ ಬಂದಾಗಿದೆ. ನೋಡಿ ಎಷ್ಟು ಕ್ರೌಡ್ ಇದೆ ಅಂತ. ಹಾಗೆ ಜನ ಇರ್ಲಿಲ್ಲ ಇಲ್ಲಿ, ಈಗ ನೋಡಿ ಹೇಗಿದೆ ಅಂತ ಹೇಳಿ. ಕ್ರೌಡ್ ಫುಲ್ ಆಗಿದೆ. ಇವಾಗ ನಮ್ದು ದರ್ಶನ ಎಲ್ಲ ಆಯ್ತು. ದರ್ಶನ ಎಲ್ಲ ತಗೊಂಡು ಇದು ನೋಡಿ ಪರಿಮಳ ಪ್ರಸಾದ ಇದೆ. ಒಬ್ರಿಗೆ ಪರ್ ಹೆಡ್ 2 ಕೊಡ್ತಾರೆ 30 ರೂಪೀಸ್ಗೆ. ಆದ್ರೆ ನೀವು ಕ್ಯಾಶ್ ತಗೊಂಡ್ಬರ್ಬೇಕು. ಹಾಗೆ ನಾವೀಗ ಮಂತ್ರಾಲಯದಿಂದ ಬೇರೆ ದೇವಸ್ಥಾನಕ್ಕೆ ಈಗ ಹೋಗ್ತಿದ್ದೀವಿ. ಅಲ್ಲಿ ನಮ್ಗೆ ಈಗ ಆದಷ್ಟು ನಾವು ತೋರಿಸ್ತೇವೆ. ಆದಷ್ಟು ನಾವೀಗ ಟೆಂಪಲ್ಗಳನ್ನೆಲ್ಲ ಕವರ್ ಮಾಡಿ ನಿಮಗೆ ತೋರಿಸುವಂತಿದ್ದೇವೆ. ಈಗ ನಾವು ಮಂತ್ರಾಲಯದಿಂದ ಹೊರಡ್ತಿದ್ದೇವೆ. ಓಕೆ, ನಮ್ದು ವಿಡಿಯೋ ಲೈಕ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಯಾರಿಗಾರು ಇನ್ಫಾರ್ಮೇಶನ್ ಬೇಕಿದ್ರೆ ಕಮೆಂಟ್ ಅಲ್ಲಿ ಕೇಳಿ, ನಾವು ಹೇಳ್ತೇವೆ. ಅಂದ್ರೆ ಈಗ ರೂಮ್ ಇದು ನಂಬರ್ ಎಂತಾದ್ರು ನಿಮ್ಗೆ ಬೇಕಿದ್ರೆ, ಟೆಂಪಲ್ ಇದು ಎಂತಾದ್ರು ಹೆಲ್ಪ್ ಬೇಕಿದ್ರೆ ನಮ್ಮ ಹತ್ರ ಕೇಳಿ. ನಾನು ನಿಮ್ಗೆ DM ಮಾಡ್ತೇವೆ. DM ಅಲ್ಲಿ ಖಾಲಿ ಒಂದು ಮೆಸೇಜ್ ಅಲ್ಲಿ ಅಲ್ಲಿ ಹಾಕಿ, ಕಮೆಂಟ್ ಅಲ್ಲಿ. ಓಕೆ, ಅಂಟಿಲ್ ಬೈ ಬಾಯ್. see you next class.